ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 7 ರಾಷ್ಟ್ರಗಳು ಒಟ್ಟುಗೂಡುವುದು ಮತ್ತು ದೇವರ ರೌದ್ರದ ಮಹಾ ಬೆಂಕಿಗಾಗಿ ಅಂಶಗಳ ಪೂರ್ವ ಸಿದ್ಧತೆ ಪುಟ 219 ಪೂರೈಕೆ ಮತ್ತು ಬೇಡಿಕೆಯ ನಿಯಮವು ಅನಿವಾರ್ಯವಾದದ್ದು. ಯಾರೂ ಅದನ್ನು ಬದಲಿಸಲಾರರು. ಯಾರೂ ಅದನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಈಗಿರುವ ಸಾಮಾಜಿಕ ಏರ್ಪಾಟಿನಲ್ಲಿ ಜೀವಿಸಲಾರರು. ಉದಾಹರಣೆಗೆ ಊಹಿಸುವುದಾದರೆ, ಒಂದು ಸಮಯ ರೈತನು ಲೋಕವನ್ನು ಆಳುತ್ತಿರುವ ಈ ನಿಯಮವನ್ನು ನಾನು ಧಿಕ್ಕರಿಸುತ್ತೇನೆ. ಗೋಧಿಯ ಬೆಲೆ ಕೊಳಗಕ್ಕೆ 60 ಕಾಸುಗಳು, ಆದರೆ ನಾನು ನನ್ನ ದುಡಿಮೆಗೆ ಮತ್ತು ನಾನು ಕೆಲಸಕ್ಕೆ ಇಟ್ಟಿರುವ ಕೂಲಿಗೆ ಒಂದು ಕೊಳಗಕ್ಕೆ 1 ರೂಪಾಯಿಗೆ ಮಾರುತ್ತೇನೆ. ನಾನು ನನ್ನ ಗೋಧಿಯನ್ನು 1 ರೂಪಾಯಿಗಿಂತ ಕಡಿಮೆಗೆ ಮಾರುವುದಿಲ್ಲ ಎಂದು ಹೇಳುತ್ತಾನೆ. ಅದರ ಪರಿಣಾಮವು ಆತನ ಗೋಧಿಯು ಕೊಳೆಯುತ್ತದೆ. ಆತನ ಕುಟುಂಬಕ್ಕೆ ಬಟ್ಟೆಗಳ ಅವಶ್ಯಕತೆ ಇದೆ. ಆತನ ವರ್ತನೆಯಿಂದಾಗಿ ಗುತ್ತಿಗೆಗೆ ಇಟ್ಟಿರುವ ಸಹಾಯಕನು ವೇತನದಿಂದ ವಂಚಿತನಾಗುವನು ಮತ್ತು ಯಾರಿಂದ ಹಣವನ್ನು ಸಾಲ ತೆಗೆದುಕೊಂಡಿರುವನೋ ಇವನು ತನ್ನ ಕರಾರು ಸಂಧಿಸದಿರುವ ವಿಫಲತೆಗೆ ಕುಪಿತನಾಗುವನು. ಹಾಗಾಗಿ ತನ್ನ ಕೃಷಿ ಭೂಮಿಯ ಗೋಧಿಯ ಎಲ್ಲಾ ಸಾಲ ತೀರಿಸಲು ಅನಿವಾರ್ಯವಾಗಿ ಮಾರುವನು. ಅಥವಾ ಈ ವಿಷಯವನ್ನು ಮತ್ತೊಂದು ರೀತಿಯಲ್ಲಿ ಊಹಿಸೋಣ. ರೈತನೇನಾದರೂ ಹೀಗೆ ಹೇಳಿದರೆ, ತನ್ನ ಕೃಷಿ ಕೂಲಿಗೆ ನಾನೀಗ ತಿಂಗಳಿಗೆ $30 ಕೊಡುತ್ತಿರುವೆ. ಆದರೆ ನನಗೆ ತಿಳಿದು ಬಂದಂತೆ ಹತ್ತಿರದ ನಗರದಲ್ಲಿ ಮೆಕ್ಯಾನಿಕ್ಗಳು ಹೆಚ್ಚು ಕಷ್ಟಪಟ್ಟು ದುಡಿಯದವರು. ಕಡಿಮೆ ಗಂಟೆಗಳು ದುಡಿಯುವವರಿಗೆ ದಿನಕ್ಕೆ $50 ರಿಂದ $100 ಪಡೆಯುತ್ತಿದ್ದಾರೆ. ಹಾಗಾಗಿ ಇಂದಿನಿಂದ 8 ಗಂಟೆಗಳ ಕಾಲದ ಕೆಲಸ ಮತ್ತು ತಿಂಗಳಿಗೆ $60 ವರ್ಷ ಪೂರ್ತಿಯಾಗಿ ಕೊಡುತ್ತೇನೆ ಎಂದು ನಾನು ಈಗ ಸಂಕಲ್ಪಿಸುತ್ತೇನೆ. ಬೇಡಿಕೆಯ ಮತ್ತು ಪೂರೈಕೆಯ ನಿಯಮವನ್ನು ಉಲ್ಲಂಘಿಸುವ ಈ ಪ್ರಯತ್ನದ ಪರಿಣಾಮವೇನು? ಬಹುಶಃ ಆತನು ಶೀಘ್ರದಲ್ಲಿಯೇ ಸಾಲಕ್ಕೊಳಗಾಗುವನು. ಸಂಯುಕ್ತ ರಾಷ್ಟ್ರದ ಎಲ್ಲಾ ರೈತರು ಅದೇ ವೇತನವನ್ನು ಕೊಡುವುದಾದರೆ ಹಾಗೂ ಎಲ್ಲರೂ ನ್ಯಾಯೋಚಿತ ಬೆಲೆಗೆ ಮಾರುವುದಾದರೆ ಹಾಗೆ ಮಾಡಲು ಸಾಧ್ಯ, ನಿಜವೇ? ಆದರೆ ಋತುವಿನ ಅಂತ್ಯದಲ್ಲಿ ಸರಕುಗಳನ್ನಿಡಿಸಿದ ಕಟ್ಟಡದ ತುಂಬ ಗೋಧಿ ತುಂಬಿರುವುದು. ಯುರೋಪ್ ಖಂಡವು ಬೇರೆಡೆಯಿಂದ ಗೋಧಿಯನ್ನು ಕೊಂಡುಕೊಳ್ಳುವುದು. ನಂತರ ಏನು? ಏಕೆ ಈ ಸಮಾಚಾರವನ್ನು ಭಾರತ, ರಷ್ಯಾ ಮತ್ತು ದಕ್ಷಿಣ ಅಮೆರಿಕ ದೇಶಕ್ಕೆ ತಂತಿ ಸಂದೇಶ ಕಳುಹಿಸಲ್ಪಡುವುದು ಮತ್ತು ಗೋಧಿ ಬೆಳೆಗಾರರು ತಮ್ಮ ಗೋಧಿಯನ್ನು ಇಲ್ಲಿಗೆ ಹಡಗಿನ ಮೂಲಕ ಕಳುಹಿಸುವರು ಹಾಗೂ ರೈತರ ಒಕ್ಕೂಟ ಎಂಬುದನ್ನು ಮುರಿದುಬಿಡುವರು ಮತ್ತು ಅಗ್ಗದ ಬೆಲೆಯ ರೊಟ್ಟಿ ಪದಾರ್ಥವನ್ನು ಒದಗಿಸುವರು. ಅಂತಿಮವಾಗಿ ಅಂತಹ ಏರ್ಪಾಟು ಕಾರ್ಯಗತಗೊಂಡರೆ 1 ವರ್ಷಕ್ಕೂ ಇದು ಸಾಗದು. ಮತ್ತು ಅದೇ ಪ್ರಸ್ತುತ ಸಾಮಾಜಿಕ ವ್ಯವಸ್ಥೆಯ ನಿಯಮ, ಪೂರೈಕೆ ಮತ್ತು ಬೇಡಿಕೆಯ ನಿಯಮ, ಮನುಷ್ಯನ ದುಡಿಮೆ ಮತ್ತು ನೈಪುಣ್ಯದ ಇತರ ಎಲ್ಲಾ ವಸ್ತುಗಳ ಮೇಲೆ ಸಮವಾಗಿ ನಿಯಂತ್ರಿಸುತ್ತದೆ. ಸಂದರ್ಭಾನುಸಾರವಾಗಿ ವ್ಯತ್ಯಾಸಗೊಳ್ಳುತ್ತದೆ. ಈ ಮಹಾ ಗಣರಾಜ್ಯದಲ್ಲಿ ಪರಿಸ್ಥಿತಿಗಳು ಅಪಾರವಾದ ಬೇಡಿಕೆಗೆ, ಉತ್ತಮ ವೇತನಕ್ಕೆ ಮತ್ತು ಉತ್ತಮ ಲಾಭಕ್ಕೆ ಅನುಕೂಲಕರವಾಗಿದೆ. ಯುರೋಪ್ನೊಡನೆ ಸ್ಪರ್ಧೆಗೆ ವಿರುದ್ಧವಾಗಿ ರಕ್ಷಿಸುವ ಸುಂಕದ ಕಾರಣ ಮತ್ತು ಯುರೋಪಿನ ಹಣವು ಬಂಡವಾಳಕ್ಕಾಗಿ ಇಲ್ಲಿಗೆ, ಅಂದರೆ ಅಮೆರಿಕಕ್ಕೆ ಬರಬೇಕೆಂಬ ಧೋರಣೆಯಾಗಿದೆ. ಏಕೆಂದರೆ ಉತ್ತಮ ಲಾಭಕ್ಕಾಗಿ ಮತ್ತು ವಿದೇಶದ ಕೆಲಸ ಮತ್ತು ನಿಪುಣತೆ ಕೂಡ ತಮ್ಮ ದೇಶದಲ್ಲಿ ದೊರೆಯುವ ಉತ್ತಮ ವೇತನಕ್ಕಾಗಿ ಇಲ್ಲಿಗೆ ಬರುತ್ತದೆ. ಇವುಗಳು ಬೇಡಿಕೆಯ ಮತ್ತು ಪೂರೈಕೆಯ ನಿಯಮದ ಕಾರ್ಯಾಚರಣೆಯಾಗಿದೆ. ಅಲ್ಲದೆ ಯಂತ್ರೋಪಕರಣ ಮತ್ತು ರೈಲು ಮಾರ್ಗ, ಜನರಿಗೆ ಮನೆಗಳು ಮತ್ತು ಇತರ ಅವಶ್ಯಕ ವಸ್ತುಗಳ ಮೇಲೆ ಮಿಲಿಯಾಂತರದ ಹಣ ಹೂಡಿಕೆ, ಇವೆಲ್ಲವುಗಳು ಅನೇಕ ವರ್ಷಗಳಿಂದಲೂ ಲೋಕದಲ್ಲಿಯೇ ಸಮೃದ್ಧ ದೇಶವನ್ನು ಗಮನಾರ್ಹವಾಗಿಸಿದೆ. ಆದರೆ ಸಮೃದ್ಧಿಯ ಉನ್ನತಿಯು ಕಳೆದುಹೋಗಿದೆ. ನಾವೀಗ ಕೆಳಗಿಳಿಯುವ ಇಳಿಜಾರಿನಲ್ಲಿದ್ದೇವೆ. ಇತರ ನಾಗರಿಕ ದೇಶಗಳಲ್ಲಿ ಯುದ್ಧ ಅಥವಾ ವಿಪತ್ತು ಒದಗದ ಹೊರತು ಇದನ್ನು ಯಾವುದೂ ತಡೆಯದು. ಆಗ ದೇಶಗಳ ಶಾಂತಿಗಾಗಿ ಲೋಕದ ವ್ಯವಹಾರವನ್ನು ಕೆಲವು ಕಾಲಕ್ಕೆ ಎಸೆದುಬಿಡುವರು. ಚೈನಾ ಮತ್ತು ಜಪಾನ್ ಯುದ್ಧವು ಒತ್ತಡವನ್ನು ಕೆಲಮಟ್ಟಿಗೆ ನಿವಾರಿಸಿತು. ಸ್ಪರ್ಧಿಸುತ್ತಿದ್ದ ಪಕ್ಷಗಳು ಶಸ್ತ್ರಾಸ್ತ್ರಗಳು ಮತ್ತು ಮದ್ದುಗುಂಡುಗಳನ್ನು ಕೊಂಡುಕೊಂಡ ಕಾರಣದಿಂದಾಗಿ ಮಾತ್ರವಲ್ಲದೆ, ಚೈನಾವು ಜಪಾನ್ಗೆ ನಷ್ಟ ಪರಿಹಾರವನ್ನು ಕೊಟ್ಟದ್ದರಿಂದ ಅದನ್ನು ಜಪಾನ್ ಅನೇಕ ದೇಶಗಳಲ್ಲಿ, ಮುಖ್ಯವಾಗಿ ಗ್ರೇಟ್ ಬ್ರಿಟನ್ನಲ್ಲಿ ತಯಾರು ಮಾಡಿದಂತಹ ಯುದ್ಧ ನೌಕೆಗೆ ಖರ್ಚು ಮಾಡಿತು. ಮೇಲಾಗಿ ಜಪಾನ್ ಈಗ
ಕಡಲ ಶಕ್ತಿಯಾಗಿದೆ ಮತ್ತು ಯುರೋಪ್ ಮತ್ತು ಸಂಯುಕ್ತ ರಾಷ್ಟ್ರಗಳ ಸರ್ಕಾರಗಳು ತನ್ನ ನೌಕಾಪಡೆಗೆ ಕೂಡಿಸಲು ನಡೆಸುತ್ತಿವೆ.